ಅವನಿಗೆ ಪ್ರೋತ್ಸಾಹ ಇರಲಿ. ಪೈಲ್ವಾನ್ ಸಚಿನ್ ಅಂದ್ರೂ ಕೂಡ ತಪ್ಪಾಗಲಾರದು. 3ನೇ ತರಗತಿಯ ವಿದ್ಯಾರ್ಥಿ ಮೊದಲಿಗೆ ಬರ್ತಿರ್ತಕ್ಕಂಥವನು, ನಂತರ 4ನೇ ತರಗತಿಯ ವಿದ್ಯಾರ್ಥಿ ತಮ್ಮ ಮುಂದೆ ಕಂಬದ ಮೇಲೆ ರೋಮಾಂಚನಕಾರಿ ಪ್ರದರ್ಶನವನ್ನು ನೀಡಲು ನಮ್ಮ ಮಲ್ಲರು ಸಿದ್ಧಗೊಳ್ತಾ ಇದ್ದಾರೆ. ದಯಮಾಡಿ ಇಲ್ಲಿ ವೇದಿಕೆ ಮೇಲೆ ಮುಂದಿರೋ ದಯಮಾಡಿ ಕೂತ್ಕೊಂಡು ಒಂಚೂರು ಅವಕಾಶ ಮಾಡಿಕೊಡ್ಬೇಕು ಜಾಸ್ತಿ ಜನರಿಗೆ ಅಂತ ನೋಡೋಕೆ ಕೇಳ್ಕೊತಾ ಇದೀವಿ. ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ ಸರ್, ಸ್ವಲ್ಪ ಅಲ್ಲಿ ನೋಡಿ ಅವ್ರು ಕಾಣ್ತಾ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಅಲ್ಲಿ ಹಿಂದೆ ಮಹಿಳೆಯರು ನೋಡ್ತಾ ಇದಾರೆ, ದಯಮಾಡಿ ಅವಕಾಶ ಮಾಡ್ಕೊಡಿ, ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಂಡು ಮಾಡ್ಕೊಡಿ. ನೋಡ್ರಪ್ಪ ಅಲ್ಲಿ ನೀವು ಮೇಲೆ ಕೂತಿರೋರು ಇಳಿದ ಕೆಳಗಡೆ ಬಿದ್ದು ಬಿಡ್ತೀರಾ, ಇಳಿಯಪ್ಪ. ಮಾಡ್ತೇವೆ ವಿಡಿಯೋ. ಇನ್ನೇನು ತಮ್ಮ ಮುಂದೆ ಕಂಬದ ಮೇಲೆ ಪ್ರದರ್ಶನ ಪ್ರಾರಂಭವಾಗ್ತಾ ಇದೆ. ಮೊದಲಿಗೆ ಪಿರಮಿಡ್ ರಚನೆ ಮುಖಾಂತರ ಅವರು ಮಲ್ಲಕಂಬ ಪ್ರದರ್ಶನವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮ ಈ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರೋತ್ಸಾಹ ಚಪ್ಪಾಳೆ ಮುಖಾಂತರ ಇರಲಿ. ಬರಲಿ ಚಪ್ಪಾಳೆ, ದೂರ ಚಪ್ಪಾಳೆ ಮೊದಲು ನಮ್ಮ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀವಿ. ಇಲ್ಲಿ ಮುಂದೆ ಇರೋ ವಿದ್ಯಾರ್ಥಿಗಳು ಚಪ್ಪಾಳೆ ಬರಲಿ. ಮೊದಲಿಗೆ ಪಿರಮಿಡ್ ರಚನೆ, ಬರಲಿ ಮೊದಲ ಪಿರಮಿಡ್ ರಚನೆ ನಮ್ಮ ವಿದ್ಯಾರ್ಥಿಗಳಿಂದ. ಪುಟ್ಟ ಬಾಲಕ ಅಂತಾನೆ ಬಹಳ ಪ್ರಸಿದ್ಧಿ ಪಡೆದಿದ್ದಾನೆ, ಆದ್ರೆ ಈತನ ಸಾಧನೆ ಬಹಳ ದೊಡ್ಡದು. ಸುಮಾರು 8-9 ವರ್ಷದ ಈ ಬಾಲಕ ತಮ್ಮ ಮುಂದೆ ಪ್ರದರ್ಶನವನ್ನ ನೀಡ್ತಾ ಇದ್ದಾನೆ. ಬರಲಿ ಈತನಿಗೆ ನಿಮ್ಮ ಕೇವಲ 5-6 ತಿಂಗಳಲ್ಲಿ ಕಠಿಣ ಒಂದು ಅಭ್ಯಾಸವನ್ನ ಮಾಡಿ ಬರಲಿ. ಜೋರ್ ಚಪ್ಪಾಳೆ ಇರಲಿ. ನಮ್ಮ ಈ ಒಂದು ಸಚಿನ್ಗೆ ನಿಮ್ಮ ಬೆಂಬಲವಿರಲಿ. ಅತಿ ಪುಟ್ಟ ಬಾಲಕ ಈತ. ಎಲ್ಲರೂ ಒಂದ್ಸಲ ಸಚಿನ್ಗೆ ಜೈಕರ್ ಹಾಕೋದ್ರ ಮುಖಾಂತರ ಅವನ ಬೆಂಬಲವನ್ನ. ಆಕಾಶ್ ಈಗ ತಮ್ಮ ಮುಂದೆ ಕಂಬದ ಮೇಲೆ ಪದ್ಮಾಸನವನ್ನ ಪ್ರದರ್ಶನ ಮಾಡಲಿದ್ದಾನೆ. उदया का भाव या कि शौर्य का चुनाव या कि हार का वो भाव तुम ये सोच लो. ನೋಡಿ ತನ್ನ ಹೊಟ್ಟೆಯಿಂದ ಒಂದು ಸಪೋರ್ಟ್ ಅನ್ನ ತಗೊಂಡು ಪದ್ಮಾಸನವನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾನೆ. ಈಗ ಕಂಬದ ಮೇಲೆ ಕುರುಮಾಸನವನ್ನ ಪ್ರದರ್ಶನ ನೀಡ್ತಾ ಇದ್ದಾನೆ ಸೃಜನ್. ಕುರುಮಾಸನ ತಮ್ಮ ಮುಂದೆ ಪ್ರದರ್ಶನವನ್ನ ಸೃಜನ್ ನೀಡಿದ್ದಾನೆ. जिस कवि की कल्पना में जिंदगी हो प्रेम गीत ನೋಡಿ ಇಡೀ ದೇಹವನ್ನ ಬ್ಯಾಕ್ ಬೆಂಡಿಂಗ್ ಮಾಡಿದ್ದಾನೆ ಅಂತ. भीगती मसों में आज फूलती रगों में आज आग की लपट का तुम. ಸೃಜನ್ 8ನೇ ತರಗತಿ ವಿದ್ಯಾರ್ಥಿ, ನಮ್ಮ JSS ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಸುತ್ತೂರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ಸಮರ್ ನಮ್ಮ ಶಾಲೆಯ ಅತ್ಯುತ್ತಮ ಯೋಗಪಟು ಸಮರ್, ಈತ ತಮ್ಮ ಮುಂದೆ ಬಜರಂಗಾಸನವನ್ನ ಪ್ರದರ್ಶನವನ್ನ ಮಾಡ್ತಾ ಇದ್ದಾನೆ. ಬಜರಂಗಬಲಿಗೆ ಜೈ ಬಜರಂಗಬಲಿ ಅಂತ ಬಜರಂಗಾಸನವನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡಿದ್ದಾನೆ. ನೋಡಿ ಆ ಕಂಬದ ತುದಿಯಲ್ಲಿ ಕುಳಿತು ಒಂದು ಆಸನವನ್ನ ಮಾಡ್ತಾ ಇದ್ದಾನೆ. ಬರಲಿ ಆತನಿಗೊಂದು ಪ್ರೋತ್ಸಾಹ ಇರಲಿ. ನೋಡಿ ತುದಿಯಲ್ಲಿ ಕುಳಿತು ಅವನು ಇರೋಕಿರೋದು ಜಾಗ ಸ್ವಲ್ಪವೇ ಸ್ವಲ್ಪ, ಆ ಜಾಗದಲ್ಲಿ ಇಡೀ ದೇಹವನ್ನ ಬ್ಯಾಲೆನ್ಸ್ ಮಾಡ್ತಾ ನಿಲ್ತಾ ಇದ್ದಾನೆ.
ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ತಮ್ಮ ಆಸನಗಳನ್ನು ನಮ್ಮ ವಿದ್ಯಾರ್ಥಿಗಳು ಕಂಬದ ಮೇಲೆ ಬ್ಯಾಕ್ ಬೆಂಡ್ ಇಡೀ ದೇಹವನ್ನ ಹಿಂದಕ್ಕೆ ಬೆಂಡ್ ಮಾಡಲಿದ್ದಾನೆ. ನೋಡಿ, ಕಂಬದ ತುದಿಯಲ್ಲಿ ದೇಹವನ್ನ ಹಿಂದಕ್ಕೆ ಫುಲ್ ಬೆಂಡ್ ಮಾಡಿದ್ದಾನೆ. ಅವನಿಗೆ ಬರಲಿ, ನಿಮ್ ಪ್ರೋತ್ಸಾಹ ಇರಲಿ. ಪ್ರಜ್ವಲ್ ನಮ್ಮ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಈ ಒಂದು ಕಂಬದಲ್ಲಿ ಪೂರ್ಣ ನಟರಾಜಾಸನವನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ನಟರಾಜಾಸನ. ವಿಘ್ನೇಶ್ ಈತ ಪೋಲ್ ನಟರಾಜಾಸನವನ್ನ ತಮ್ಮ ಮುಂದೆ ಮಾಡ್ತಾ ಇದ್ದಾನೆ. ಪೋಲಲ್ಲಿ ನಿಂತು ನಟರಾಜಾಸನವನ್ನ ಈತ ಪ್ರದರ್ಶನ ನೀಡ್ತಾ ಇದ್ದಾನೆ. ಅಜಯ್ ಈಗ ಕಂಬದ ಮೇಲೆ ಟಿ ಬ್ಯಾಲೆನ್ಸ್. ನೋಡಿ, ಟಿ ಆಕಾರದಲ್ಲಿ ಕಂಬವನ್ನ ಸಪೋರ್ಟ್ ತೆಗೆದು ನಿಂತಿದ್ದಾನೆ. ಟಿ ಬ್ಯಾಲೆನ್ಸ್ ಅಂತ ಕರಿತೀವಿ ಇದನ್ನ. ವಿಶ್ವನಾಥ್ ಈಗ ಹನುಮ ಧ್ವಜ ಪ್ರದರ್ಶನ ಕಂಬದ ಮೇಲೆ. ಜೈ ಹನುಮಾನ್. ನೋಡಿ, ಕಂಬದ ಮೇಲೆ ಹನುಮಾನ್ ಪ್ರದರ್ಶನವನ್ನ ನಮ್ಮ ವಿಶ್ವನಾಥ್ ಮಾಡ್ತಾ ಇದ್ದಾನೆ. ಅವಿನಾಶ್ ಪ್ರತಿಭಾವಂತ ವಿದ್ಯಾರ್ಥಿ 10ನೇ ತರಗತಿ ವಿದ್ಯಾರ್ಥಿ ಕಂಬದ ಮೇಲೆ ಈಗ ಸಂಖ್ಯಾಸನವನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ನೋಡಿ, ಇಡೀ ದೇಹವನ್ನ ಬೆಂಡ್ ಮಾಡಿದ್ದಾನೆ. ಶ್ರೀಕಾಂತ್ ನೋಡೋಕೆ ಪ್ರೈಮರಿ ಅನ್ಕೊಂಡ್ರು ಆತ 10ನೇ ತರಗತಿ ವಿದ್ಯಾರ್ಥಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ವಿಜಯಪುರದ ವಿದ್ಯಾರ್ಥಿ ಶ್ರೀಕಾಂತ್ ನಮ್ಮ ಮುಂದೆ ಅಮೋಘ ಪ್ರದರ್ಶನವನ್ನ ನೀಡ್ತಾ ಇದ್ದಾನೆ. ದೇಹವನ್ನ ತಲೆ ಕೆಳಗಾಗಿ ನಿಂತಿದ್ದಾನೆ. ತಲೆ ಕೆಳಗ್ ಮಾಡಿ ಕಂಬದ ಮೇಲೆ ಆತ ಪ್ರದರ್ಶನವನ್ನ ನೀಡ್ತಾ ಇದ್ದಾನೆ. ಧರ್ಮ ಉಳಿಸೋ ಸತ್ಯ ಮೆರೆಸೋ. ನೋಡಿ, ನಮ್ಮ ನೋಡುಗರಿಗೆ ಎಲ್ಲಿ ಅವರ ಎದೆಗೆ ಮರ ಕಂಬ ಬಡಿತದೆ ಅನ್ನೋ ಭಯ ಕಾಡ್ತಾ ಇರುತ್ತೆ. ಆದ್ರೆ ನಮ್ಮ ಹುಡುಗರಿಗೆ ಭಯ ಯಾವುದೂ ಇಲ್ಲ. ನಮ್ಮ ಮಲ್ಲರಿಗೆ ಶ್ರೀಧರ್ ಈಗ ತಮ್ಮ ಮುಂದೆ ಅಧೋಮುಖ ನಟರಾಜಾಸನ. ಈತನ ಆಸನವನ್ನ ಅಧೋಮುಖ ನಟರಾಜಾಸನ ಅಂತ ಕರಿತಾ ಇದ್ದೀವಿ. 10ನೇ ತರಗತಿ ವಿದ್ಯಾರ್ಥಿ ಶ್ರೀಧರ್. ಮನೋಜ್ ನಮ್ಮ ಮೈಸೂರಿನ ವಿದ್ಯಾರ್ಥಿ ಈಗ ತಮ್ಮ ಮುಂದೆ ಶವಾಸನವನ್ನ ಕಂಬದ ಮೇಲೆ ಶವಾಸನವನ್ನ ಪ್ರದರ್ಶನ ಮಾಡಲಿದ್ದಾನೆ. ನಾಗರಾಜ್ ನಮ್ಮ ಮುಂದೆ ಈಗ ಕುಕುಟಾಸನವನ್ನ ಅಂತ ಪ್ರದರ್ಶನ ಮಾಡ್ತಾ ಇದ್ದಾನೆ. ನೋಡಿ, ತನ್ನ ಕೈಯಿಂದ 2 ಕಾಲಿನ ನಡುವಿನ ಜಾಗದಲ್ಲಿ ತೆಗೆದು ಕಂಬದ ಮೇಲೆ ಕುಕುಟಾಸನವನ್ನ ಪ್ರದರ್ಶನ ಮಾಡಿದ್ದಾನೆ. ಮಹೇಶ್ ಈಗ ಕಂಬದ ಮೇಲೆ ಶೋಲ್ಡರ್ ಪ್ಯಾಕ್ ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾನೆ. ಶೋಲ್ಡರ್ ಪ್ಯಾಂಕ್ ತನ್ನ ಶೋಲ್ಡರ್ ಇಡೀ ದೇಹವನ್ನ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದಾನೆ. ಧೀರಜ್ ಅತ್ಯುತ್ತಮ ಮಲ್ಲಕಂಬ ಪಟು ನಮ್ಮ ಮುಂದೆ ಕಂಬದ ಮೇಲೆ ಫ್ಯಾಲಕ್ ಪ್ರದರ್ಶನ ಮಾಡ್ತಾ ಇದ್ದಾನೆ. ಎಲ್ಲರೂ ಕಂಬನ ಕ್ಯಾಚ್ ಮಾಡಕ್ ಹೋದ್ರೆ ಈತ ತಾನೇನೆ ಕಂಬ ಕ್ಯಾಚ್ ಮಾಡ್ತಾ ಇದ್ದಾನೆ. ಬರಲಿ, ನೋಡಿ, ಅದ್ಭುತವಾದ ತಮ್ಮ ಮುಂದೆ ಪ್ರದರ್ಶನವನ್ನ ನೀಡ್ತಾ ಇದ್ದಾನೆ. ಅಷ್ಟೇ ವೇಗವಾಗಿ ಪ್ರದರ್ಶನ ನೀಡ್ತಾ ಇದ್ದಾನೆ ಈತ. ಸುತ್ತಲೂ ನೆರೆದಿರೋ ಎಲ್ಲರಿಗೂ ನಮನಗಳನ್ನ ಸಲ್ಲಿಸ್ತಾ ಇದ್ದಾನೆ. ನೆರೆದಿರುವ ಎಲ್ಲ ಪ್ರೇಕ್ಷಕರಿಗೂ ನನ್ನದೊಂದು ನಮನ ಅನ್ನೋದನ್ನ ಧೀರಜ್ ತಮಗೆಲ್ಲರಿಗೂ ಸಲ್ಲಿಸಿದ್ದಾನೆ. ನೋಡಿ, ಒಂದೇ ಸಲ ಹಲವಾರು ಆಸನಗಳನ್ನ ತಮ್ಮ ಮುಂದೆ ಪ್ರದರ್ಶನವನ್ನ ಮಾಡಿದ್ದಾನೆ. ಓಂಕಾರ ಪವನ ಸುತ ನೋಡುವ ಜೈ ಜಗಪಾಲಕ ಬಜರಂಗಿ ಜೈ ಜೈ ಭಕ್ತಗ್ರೇಸರ ಬಜರಂಗಿ. ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡುವ. ಶ್ರೀನಿವಾಸ್ ಏಕಾಂಡ್ ಮಯೂರಾಸನ ಕಂಬದ ಮೇಲೆ ಒಂದೇ ಕೈಯಲ್ಲಿ ಮಯೂರಾಸನವನ್ನ ಪ್ರದರ್ಶನ ಮಾಡಲಿದ್ದಾನೆ. ಜನುಮಾಂತರ ಕೆಡುಕು
ನೋಡಿ ಒಂದೇ ಕೈಯಲ್ಲಿ ಆತ ತಮ್ಮೆಲ್ಲರ ಮುಂದೆ ಮಯೂರಾಸನವನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಗುರುವೇ ಕರುಣ ಸುರಮಾನರ ಗುರುಬಾಬರ ನೋಡಿ ಎಷ್ಟು ರೋಮಾಂಚನಕಾರಿ ಪ್ರದರ್ಶನ ಇದು. ಯಶವಂತ್ 7ನೇ ತರಗತಿ ವಿದ್ಯಾರ್ಥಿ ಈಗ ಕಂಬದ ಮೇಲೆ ಓಂಕಾರಾಸನವನ್ನ ಪ್ರದರ್ಶನ ಮಾಡಲಿದ್ದಾನೆ. ನೋಡಿ ಓಂಕಾರಾಸನ ತಮ್ಮ ಮುಂದೆ ಬರಲಿ, ಆತನಿಗೆ ನಿಮ್ಮ ಪ್ರೋತ್ಸಾಹ ಇರಲಿ. ನಮ್ಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಆಯುಷ್ ನೋಡಿ, ಈತ ಕಂಬಕ್ಕನ್ನ ಎಲ್ಲರೂ ಕ್ಯಾಚ್ ಮಾಡಿದ್ರೆ ಇವನೇ ಕಂಬಕ್ಕೆ ಕ್ಯಾಚ್ ಆಯ್ತಾ ಇದ್ದಾನೆ. ನೋಡಿ ಬಾಲ್ ರೀತಿ ಹೋಗಿ ಕಂಬಕ್ಕೆ ಹಿಡಿದಿದ್ದಾನೆ. ಪಾದ ಅಸಾತಾಸನವನ್ನ ತಮ್ಮ ಮುಂದೆ ಆಯುಷ್ ಪ್ರದರ್ಶನ ಮಾಡ್ತಾ ಇದ್ದಾನೆ. ಇದೊಂದು ಕಠಿಣವಾದ ಆಸನ. ನೋಡಿ ಸಿಕ್ಕ ತುದಿಯಲ್ಲೇ ನಾನು ನಿಮ್ಮ ಒಂದು ಈ ಆಸನವನ್ನ ಮಾಡ್ತಿದ್ದೀನಿ ಅಂತ ಪ್ರದರ್ಶನ ನೀಡಿದ್ದಾನೆ. ನೋಡಿ ನೋಡಿ ಇಡೀ ದೇಹವನ್ನೇ ಬ್ಯಾಕ್ ಬೆಂಡ್ ಮಾಡ್ತಾ ಇದ್ದಾನೆ. ನಾವೇನಾದ್ರು ಕೈಯನ್ನ ಹಿಂದೆ ತೆಗೆದ್ರೆ ಕೈ ಮುಡ್ಸೋದೇ ಬಹಳ ಕಷ್ಟ. ಮತ್ತೊಂದು ಪಿರಮಿಡ್ ರಚನೆ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈಲಿಗೆ. ನಮ್ಮ ಪೈಲ್ವಾನ್ ಸಚಿನ್ ಈಗ ಗಮನ ಎರಳು ತಯಾರಿ ಮಾಡ್ತಾ ಇದ್ದಾನೆ. ನೋಡಲು ರೋಮಾಂಚನಕಾರಿಯಾದ ಪಿರಮಿಡ್ ರಚನೆ. ಆ ಕಡೆ ಈ ಕಡೆ ತಮ್ಮ ಎರಡು ಕೈಗಳಲ್ಲಿ ಶವಾಸನವನ್ನ ಪ್ರದರ್ಶನ ಮಾಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಂದ. ಇಷ್ಟೊಂದು ಕಠಿಣಗಳ ಆಸನಗಳಾಗ್ತವರೆಗೂ ಕೂಡ ನಾವು ಜೋರು ಚಪ್ಪಾಳೆವನಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ದಕ್ಷಿಣ ಭಾರತದ ನಮ್ಮ ಸುತ್ತೂರಿನಲ್ಲಿ ಸತತವಾಗಿ 10 ವರ್ಷಗಳಿಂದ ನಮ್ಮ ಶ್ರೀಗಳ ದೇಶಿಕೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಸತತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ತರಬೇತಿ ಸಿಗ್ತಾ ಇದೆ. ಈಗ ನಿಮ್ಮ ಮುಂದೆ ಯಶವಂತ್ ರುಚಿತಾಸನ ಬರಲಿ, ಇವರಿಗೆ ಜೋರು ಚಪ್ಪಾಳೆ. ಈಗ ತಮ್ಮ ಮುಂದೆ ಕೃಷ್ಣ ವೀರಭದ್ರ ಆಸನವನ್ನ ಈಗ ಕಂಬದ ಮೇಲೆ ಆತ ಪ್ರದರ್ಶನ ಮಾಡಲಿದ್ದಾನೆ. ನಮಗೆಲ್ಲ ಭಕ್ತಿ ಭಾವನಾದಂತಹ ವೀರಭದ್ರೇಶ್ವರ ವೀರಭದ್ರಾಸನ ತಮ್ಮ ಮುಂದೆ ಪ್ರದರ್ಶನ. ತಮ್ಮ ಮುಂದೆ ಮನೋಜ್ ರಾಜ್ಯ ಮಟ್ಟದ ಯೋಗ ಪಟು 8ನೇ ತರಗತಿ ವಿದ್ಯಾರ್ಥಿ. ತಮ್ಮ ಮುಂದೆ ಚಕೋರಾಸನ ಈಗ ಪ್ರದರ್ಶನ ಮಾಡ್ತಿರುವ ಆಸನ ಚಕೋರಾಸನ. ನಾವಿದ್ದ ಕಡೆಯಲ್ಲಿ ಜಗಳಾಗಿಲ್ಲ, ಪರನಿಂದೆ ಪರಹಿಂಸೆ ಬೇಕಾಗಿಲ್ಲ. ಇರಲಿ ನಿಮ್ಮ ಬೆಂಬಲ ಮನೋಜ್ಗೆ ಚಪ್ಪಾಳೆ ಮುಖಾಂತರ. ಕೈ ಹಿಡಿಯ ಚಕೋರಾಸನ ಸೂರ್ಯನಾಗಿ ಬಂದೆ, ಮುಳುಗುವ ಜನಕೋಣಿಗೆ ಕಣ್ಣು ಹುಡುಕಿ ತಂದೆ. ಇದೀಗ ತಾನೇ ಈತನ ನಂತರ ಬಸಯ್ಯ ಕಂಬವನ್ನ ಏರಲಿದ್ದಾನೆ. ಕನ್ನಡದ ಬಂಧುವಾದೆ. ನೋಡಿ ಇಡೀ ದೇಹವನ್ನೇ ರಬ್ಬರ್ ರೀತಿ ಮಡಚಿ ಇಡೀ ಕಂಬದ ಸುತ್ತಾ ಇದ್ದಾನೆ. ರಬ್ಬರ್ ನಾವು ಹೇಗ್ ಸರಾಗವಾಗಿ ಮಡಿಸ್ತೀವಿ ಆ ರೀತಿ ನಮ್ಮ ಮನೋಜ್ ತನ್ನ ದೇಹವನ್ನೇ ಮಡಿಸ್ತಾ ಇದ್ದಾನೆ. ಬಸಯ್ಯ ಹ್ಯಾಂಡ್ ಸ್ಟ್ಯಾಂಡ್ ಈಗ ಕಂಬದ ಮೇಲೆ ಹ್ಯಾಂಡ್ ಸ್ಟ್ಯಾಂಡ್ ನಮ್ಮ ಬಸಯ್ಯನಿಂದ 8ನೇ ತರಗತಿ ವಿದ್ಯಾರ್ಥಿ. ನೋಡಿ ಆ ತುದಿಯಲ್ಲಿ ಬರೀ 2 ಕೈಗಳನ್ನ ಇಟ್ಟು ದೇಹದ ಭಾರವನ್ನೇ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಸಂದೀಪ್ 8ನೇ ತರಗತಿ ವಿದ್ಯಾರ್ಥಿ, ಅತ್ಯುತ್ತಮ ಯೋಗಪಟು.
ಹ್ಯಾಂಡ್ ಸ್ಟ್ಯಾಂಡ್. ಈತ ಕೂಡ ಅದೇ ಹ್ಯಾಂಡ್ ಸ್ಟ್ಯಾಂಡ್ ನ ಸರಾಗವಾಗಿ ಮಾಡ್ತೇವೆ ನೋಡಿ. ಎರಡು ಕಾಲುಗಳನ್ನ 90 ಡಿಗ್ರಿಯಿಂದ ಈಗ ನೇರ ಮಾಡಿದ್ದಾನೆ. ಅವ್ನು ಕೆಳಗಡೆ ಬರ್ಬೇಕಾದ್ರೆ ನಾವೆಲ್ಲ ಭಯ ಪಡ್ತಿದೀವಿ, ಆದ್ರೆ ಆತ ನಗ್ತಾ ಇದ್ದಾನೆ. ಅಂದ್ರೆ ಅಷ್ಟು ಕಠಿಣ ತರಬೇತಿಯನ್ನ ಪಡೆದಿದ್ದಾನೆ ನೋಡಿ. ಒಟ್ಟಿಗೆ ಆಯುಷ್ ಯಶವಂತ್ ನೋಡಿ, ಒಟ್ಟಿಗೆ ತಮ್ಮ ಮುಂದೆ ಪ್ರದರ್ಶನ. ಹ್ಯಾಂಡ್ ಬ್ಯಾಲೆನ್ಸ್, ಕೈಯಿಂದ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಇವರಿಬ್ಬರು ಒಟ್ಟಿಗೆ. ಸಮರ್ಥ್ ಮತ್ತು ಯಶವಂತ್ ಅದ್ಭುತ ಪ್ರದರ್ಶನವನ್ನು ನಿಮ್ಮ ಮುಂದೆ ನೀಡಲಿದ್ದಾರೆ ನೋಡಿ. ಈಗ ಫ್ಯಾಲಾಕ್ ಪ್ರದರ್ಶನ. ನೆರೆದಿರುವ ಎಲ್ಲಾ ಪ್ರೇಕ್ಷಕರಿಗೂ ನಮ್ಮ ನಮನಗಳನ್ನ ಸಲ್ಲಿಸ್ತೀವಿ ಅಂತ ಸಿದ್ಧವಾಗ್ತಿದ್ದಾರೆ ಇಬ್ರು. ನೆರೆದಿರುವ ನಿಮ್ಮೆಲ್ಲರಿಗೆ ನಮ್ಮ ವಿದ್ಯಾರ್ಥಿಗಳಿಂದ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ನೀವು ಕೂಡ ಅವರಿಗೆ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹವನ್ನ ನೀಡಿ. ಇಷ್ಟೊಂದು ಸಾವಧಾನವಾದ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ ಅಂತ ನಿಮಗೆ ನಮನಗಳನ್ನ ಸಲ್ಲಿಸಿದ್ದಾರೆ. ಸಂದೀಪ್ ವಿಘ್ನೇಶ್ ತಮ್ಮ ಮುಂದೆ ಬೋಲ್ ನಟರಾಜಾಸನ. ಬೋಲ್ ನಟರಾಜಾಸನ. ಮನೋಜ್ ಹಾಗೂ ವಿಶ್ವನಾಥ್ ಈಗ ನಿಮ್ಮ ಮುಂದೆ ಅಧೋಮುಖ ನಟರಾಜಾಸನ ನಿಮ್ಮ ಮುಂದೆ ಪ್ರದರ್ಶನ ನೀಡಲು ಮಾಡಬೇಕಾದಂತಹ ಆಸನ ಅಧೋಮುಖ ನಟರಾಜಾಸನ ನೋಡಿ. ಒಬ್ಬ ಹನುಮಾನ್ ರೀತಿ ತನ್ನ ದೇಹವನ್ನ ಪ್ರದರ್ಶನ ಮಾಡ್ತಾರೆ, ಇನ್ನೊಬ್ಬ ಅಧೋಮುಖ ನಟರಾಜಾಸನ. ಪ್ರಜ್ವಲ್ ಅವಿನಾಶ್ ಒಟ್ಟಿಗೆ ತಮ್ಮ ಮುಂದೆ ದ್ವಿಮುಖ ಸಂಖ್ಯಾಸನವನ್ನ ಮಾಡ್ತಾ ಇದ್ದಾರೆ. ನೋಡಿ, ತಮ್ಮ ಸಿಕ್ಕ ಕಾಲಿನ ಜಾಗದಲ್ಲಿ ದೇಹವನ್ನ ಬೆಂಡ್ ಮಾಡಿದ್ದಾರೆ. ನನಗಿರೋ ಕೆಡುಕೋಪ ನೆನಪಿಡಿ, ಮರೆಯದೆ ತಲೆಬಾಗಿ ನಡಿ ನಡಿ, ಉಸಿರನು ಸರಿಯಾಗಿ ಬಿಗಿ ಹಿಡಿ. ಬಾಸು ಕೊಂಚ ಸೇರಿ, ತುಂಬಾ ರೌಡಿ, ಮತ್ತೊಂದು ಪಿರಮಿಡ್ ರಚನೆ. ನಂತರ ಕಂಬದ ಮೇಲಿಂದ ಸ್ಟಂಟ್ ಮಾಡಲಿದ್ದಾರೆ ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳು. ಮರಳಿ ಮತ್ತು ಪ್ರೋತ್ಸಾಹ. ನೋಡಿ, ನಮ್ಮ ಉತ್ತರ ಕರ್ನಾಟಕದ ಬಹಳ ಮಂದಿ ಇದ್ದೀರಿ. ಚಲೋ ಮಾಡಕತ್ತಾರ ಹುಡುಗರು, ಚಲೋ ಬೆಂಬಲ ಇರಲಿ. ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಯ ತಮ್ಮ ಮುಂದೆ ಪ್ರದರ್ಶನವನ್ನ ನೀಡಲಿದ್ದಾರೆ. ಬ್ಯಾಕ್ ಪೀಸ್ ಆಸನವನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ನೋಡಿ, ಅದ್ಭುತವಾದ ಪ್ರದರ್ಶನ. ನಾವು ಚಲನಚಿತ್ರಗಳಲ್ಲಿ ಕೆಲವು ಚಲನಚಿತ್ರಗಳಲ್ಲಿ ರೀಲ್ ಪ್ರದರ್ಶನವನ್ನ ನೋಡ್ತಾ ಇದ್ದು, ಆದ್ರೆ ಇಲ್ಲಿ ರಿಯಲ್ ಆಗಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಮುಂದೆ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ಮನೋಜ್ ಧೀರಜ್ ಶ್ರೀರಾಮನು ತಮ್ಮ ಮುಂದೆ ಬಂದ್ರಿ ಪ್ರದರ್ಶನವನ್ನ ನೀಡಲಿದ್ದಾನೆ. ನೋಡಿ, ಆತನ ಕಾಲುಗಳ ಮೇಲೆ ಭುಜವನ್ನ ಇಟ್ಟು 90 ಡಿಗ್ರಿಯಿಂದ ನೇರ ಸರಳ ರೇಖೆಗೆ ತನ್ನ ದೇಹವನ್ನ ತೆಗೆದು ಹೋಗಿದ್ದಾನೆ. ರಾಮನಾಮ ಎಲ್ಲೆಲ್ಲೂ ಸಂಚಾರ, ಹಾಡೋ ಹಾಡೋ ಜಯಕಾರ. ಆಯುಷ್ ಹಾಗೂ ಸೃಜನ್ ಈಗ ಕಂಬದ ಮೇಲೆ ಅಧೋಮುಖ ನಟರಾಜಾಸನ. ಅಧೋಮುಖ ನಟರಾಜಾಸನ. ರಾಮನಾಮ ಹಾಡಿರೋ ರಾಮ ಬರುವನು, ಬರಲಿ, ನಿಮ್ಮ ಪ್ರೋತ್ಸಾಹ ಇರಲಿ. ಇರುವನು ಮಾಡಿದರೆ ಯೋಗ, ಓಡುವುದು ರೋಗ. ಚಪ್ಪಾಳೆ ಇರಲಿ. ಧೀರಜ್ ಶ್ರೀನಿವಾಸ್ ನೋಡಿ, ಕಂಬದ ಮೇಲೆ ಹ್ಯಾಂಡ್ ಬ್ಯಾಲೆನ್ಸ್ ಮಾಡಲಿದ್ದಾರೆ. ಈಗ ನೋಡಿ, ಕೇವಲ ಕೈ ಸಹಾಯದಿಂದ ಆತ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ.
ಬುಡಕಟ್ಟು ತಂಡದವರು. ಹನುಮಂತ ಸೀತಮ್ಮ ಲಕ್ಷ್ಮಣನೇ ಶವಾಸನ ಜೊತೆಗೆ ಇನ್ನೆರಡಾಸನವನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಶವಾಸನದ ಜೊತೆ ಶ್ರೀಧರ್ ತಮ್ಮೆಲ್ಲರಿಗೂ ನಮನಗಳನ್ನ ಸಲ್ಲಿಸ್ತಾ ಇದ್ದಾನೆ. ಚಿತ್ತವನು ಭಕ್ತಿಗೆ ನೆರೆದಿರುವ ಪ್ರೇಕ್ಷಕರೆಲ್ಲರಿಗೂ ನನ್ನ ನಮನ ಅಂತ ತೀರ ಸಲ್ಲಿಸಿದ್ದಾನೆ. ಪುರುಷನೇ ಮೇಲೆ ಶವಾಸನವನ್ನ ಸುತ್ತಾಕೋದ್ರ ಮುಖಾಂತರ ಪ್ರದರ್ಶನ ಮಾಡ್ತಾ ಇದ್ದಾನೆ. ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ ಸುಗನ್ ಮನೋಜ್ ತಮ್ಮ ಮುಂದೆ ಕಪಲಾಸನ. ನೋಡಿ ದೇಹವನ್ನ ರಬ್ಬರ್ ರೀತಿ ಮಾಡ್ತಿದ್ದಾರೆ ಇವರಿಬ್ರು. ತನ್ನ ಎರಡೂ ಕಾಲುಗಳನ್ನ ತಲೆಗೆ ಮುಟ್ಟಿಸುವುದರ ಮುಖಾಂತರ ಆಸನವನ್ನ ಪ್ರದರ್ಶನ ಮಾಡಿದ್ದಾರೆ. ಬಿಟ್ಟ ಬಾಣಕ್ಕೆ ಅವಿನಾಶ್, ಶ್ರೀನಿವಾಸ್, ಪ್ರಜ್ವಲ್ ಒಟ್ಟಿಗೆ ಒಂದೇ ಕಂಬದ ಮೇಲೆ ಪ್ರದರ್ಶನ. ಚಕೋರಾಸನ ನೋಡಿ, ಈಗ ಆತನ ಮುಂದೆ ಚಕೋರಾಸನವನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಜೈ ಶ್ರೀರಾಮ್. ನೋಡಿ, ಒಟ್ಟಿಗೆ 3 ಜನರ ಪ್ರದರ್ಶನವಿದೆ. सात आसमां चीरे अब सात समंदर पीरे चल सात सुरों में कर देंगे ऐलान हिम्मत है कोनो को और जरूरत है तो मानो रे आज हवेली रे रख दी ಬರಲಿ ನಮ್ಮ ಈ 3 ವಿದ್ಯಾರ್ಥಿಗಳಿಗೆ ನಿಮ್ಮ ಆರೈಕೆ.